ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 91ನೆಯ ಅಧ್ಯಾಯವಾದ ಸರಸ್ವತಿಯ ವರ್ಣನೆ, ಸ್ತುತಿ ಮೊದಲಾದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ವರಾರೋಹೆ, ಶಿವನಿಂದಲೂ ಬ್ರಹ್ಮನಿಂದಲೂ ಉದ್ದಿಷ್ಟಳಾದ ಆ ತ್ರಿಶಕ್ತಿ ದೇವಿಯ ಬೇರೆಯ ಮಹಾವಿಧಿಗಳನ್ನು ಕೇಳು. ಬೆಳ್ಳಗಿರುವವಳು ಸುಂದರಿಯೂ ಆದ ಸೃಷ್ಟಿದೇವಿಯ ವಿಚಾರವನ್ನು ಹಿಂದೆ ಹೇಳಿದೆನು. ಸರ್ವಾಕ್ಷರಮಯಿಯಾದ ಆ ಶುಭೆಗೆ ಏಕಾಕ್ಷರೆ ಎಂಬ ಹೆಸರು ಪ್ರಸಿದ್ಧವಾಗಿದೆ. ಆ ದೇವಿಯನ್ನೇ ವಾಗೀಶೆ ಎಂದು, ಸರಸ್ವತಿ ಎಂದು, ವಿದ್ಯೇಶ್ವರಿ ಎಂದು, ಅಮಿತಾಕ್ಷರಿ ಎಂದು ಕರೆಯುವರು. ವಿಶಾಲಾಕ್ಷಿ, ವರಾನನೆ, ಅವಳೇ ಜ್ಞಾನನಿಧಿ. ವಿಭಾವರಿಯೂ ಅವಳೇ. ಜ್ಞಾನಿಗೆ ತಕ್ಕ ಸೌಮ್ಯವಾದ ಹೆಸರುಗಳೆಲ್ಲವೂ ಅವಳವು. ವಿಶಾಲಾಕ್ಷಿಯು ಕೆಂಪಗಿರುವವಳು, ಸುರೂಪಿಣಿಯೂ ಆದ ವೈಷ್ಣವೀದೇವಿ, ಪರಾಯಣಳಾದ ರೌದ್ರೀದೇವಿ, ಸರಸ್ವತಿ, ಈ ಮೂವರು ರುದ್ರನನ್ನು ನಿಜವಾಗಿ ಯಾರು ಅರಿಯುವರೋ ಅವರಿಗೆ ಸಿದ್ಧಿಸುವರು. ವರಾರೋಹೆ,
ಆ ಒಬ್ಬಳೇ ಶಕ್ತಿಯು 3 ಬಗೆಯಾಗಿರುವಳು. ಈ ಪುರಾತನ ಸೃಷ್ಟಿಯನ್ನು ನಿನಗೆ ಹೇಳಿದೆನು. ಆ ಸೃಷ್ಟಿಯಿಂದ ಚರಾಚರಾತ್ಮಕವಾದ ಈ ಜಗತ್ತೆಲ್ಲವೂ ವ್ಯಾಪ್ತವಾಗಿದೆ. ಅವ್ಯಕ್ತ ಜನ್ಮನಾದ ಬ್ರಹ್ಮನ ಯಾವ ಸೃಷ್ಟಿಯು ಮೊದಲು ಬೆಳೆಯಿತೋ ಅದಕ್ಕೆ ಅನುರೂಪವಾಗಿ ಬ್ರಹ್ಮನು ಆ ದೇವಿಯನ್ನು ಸ್ತುತಿಸಿದನು. ಬ್ರಹ್ಮನು ಸ್ತುತಿಸುತ್ತಾನೆ, ಸತ್ಯಸಂಭೂತೆ ಧ್ರುವೆ ದೇವಿ ಧರೇಕ್ಷರೆ ಸರ್ವಗೆ ಸರ್ವಜನನಿ ಸರ್ವಭೂತ ಮಹೇಶ್ವರಿ ನಿನಗೆ ಜಯವಾಗಲಿ. ನೀನು ಸರ್ವಜ್ಞೆ ವರಾರೋಹೆ ಸರ್ವಸಿದ್ಧಿ ಪ್ರದಾಯಿನಿ ಸಿದ್ಧಿ ಬುದ್ಧಿಪ್ರದೆ ದೇವಿ ಜನನಿ ಪರಮೇಶ್ವರಿ ಸ್ವಾಹೆಯು ಸ್ವಧೆಯು ನೀನೆ. ನೀನು ಉತ್ಪತ್ತಿ ವರಾನನೆ ಓಂಕಾರ ಸ್ಥಿತಿಯು ನೀನೆ. ವೇದೋತ್ಪತ್ತಿಯು ನೀನೆ. ದೇವದಾನವ ವರ್ಗಕ್ಕೂ ಯಕ್ಷ ಗಂಧರ್ವ ವರ್ಗಕ್ಕೂ ಪಶು ಗುಲ್ಮದ ವರ್ಗಕ್ಕೂ ಮಾತೃ ನೀನೇ ವರಾನನೆ. ವಿದ್ಯೆ ವಿದ್ಯೇಶ್ವರಿ ಸಿದ್ಧೆ ನೀನು ಪ್ರಸಿದ್ಧೆ ಸುರೇಶ್ವರಿ. ಸರ್ವಜ್ಞೆ ನೀನು ವರಾರೋಹೆ ಸರ್ವಸಿದ್ಧಿ ವಿಧಾಯಿನಿ. ಸರ್ವಗೆ ಗತ ಸಂದೇಹೆ ಸರ್ವಶತ್ರು ವಿನಾಶಿನಿ ಸರ್ವವಿದ್ಯೇಶ್ವರಿ ದೇವಿ ಸ್ವಸ್ತಿಕಾರಿಣಿ ನಮಿಸುವೆನು. ಸ್ವರೂಪೆ ವಿಜಯೆ ಭದ್ರೆ ಸರ್ವಶತ್ರು ವಿನಾಶಿನಿ ನಿನ್ನನ್ನು ಸ್ಮರಿಸಿ ಋತುಸ್ನಾನ ಮಾಡಿದ ಪತ್ನಿಯ ಸಂಗ ಮಾಡುವವನಿಗೆ ನಿನ್ನ ಅನುಗ್ರಹದಿಂದ ನಿಜವಾಗಿಯೂ ಪುತ್ರಲಾಭವೂ ಆಗುವುದು. ಇತಿ ಶ್ರೀ ವರಾಹಪುರಾಣೆ ತ್ರಿಶಕ್ತಿ ಮಹಾತ್ಮೆ ಸೃಷ್ಟಿ ಸರಸ್ವತಿ ವರ್ಣನಾಧಿಕಂ ನಾಮ ಏಕನವತಿತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 92ನೆಯ ಅಧ್ಯಾಯವಾದ ವೈಷ್ಣವೀ ದೇವಿಯ ಮಹಿಮೆ, ದೇವಿಯೆಡೆಗೆ ನಾರದಾಗಮನ, ನಾರದರು ಮಹಿಷಾಸುರನಿಗೆ ದೇವಿಯ ವಿಚಾರವನ್ನು ಹೇಳಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.